ಸೊ ಸಿಎಂ ಡಿ ಕೆ ಶಿವಕುಮಾರ್ ಅವರು ಸ್ಪಷ್ಟ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಯಾರು ರಾಜೀನಾಮೆ ಕೊಡ್ತಾರೋ ಅವ್ರ ರಾಜೀನಾಮೆನ ಮುಲಾಜಿಲ್ಲದೆ ಅಂಗೀಕರಿಸ್ತೀವಿ ಅನ್ನುವಂತ ಸ್ಪಷ್ಟ ಸಂದೇಶವನ್ನು ಕೊಟ್ಟಿದ್ದಾರೆ. ನಿನ್ನೆ ಅಷ್ಟೇ ಕೂಡ ಬೇಳೂರು ಗೋಪಾಲಕೃಷ್ಣ ಅವರು ರಾಜೀನಾಮೆ ಮಾತನಾಡಿದ್ರು. ಇವತ್ತು ಸಿಎಂ ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿದ್ದಾರೆ. ಈಗ ಏನ್ ಮಾತಾಡಿದ್ದಾರೆ, ಅವರ ಮನಸ್ಸಿನಲ್ಲಿ ಮುಂದಿನ ನಡೆ ಏನಿದೆ ಅದೆಲ್ಲದ್ರ ಬಗ್ಗೆ ಮಾತಾಡೋಣ. ಬೇಳೂರು ಗೋಪಾಲಕೃಷ್ಣ ಅವರೇ ನಿನ್ನೆ ಕೂಡ ಒಂದು ಮಾತನ್ನು ನೇರವಾಗಿ ಹೇಳಿದ್ರು, ನಾನು ರಾಜೀನಾಮೆನ ಕೊಡ್ತೀನಿ ಅಂತ ಹೇಳಿದ್ರು. ನೀವು ರಾಜೀನಾಮೆ ಕೊಡ್ತೀರಾ? ನೋಡಿ, ನಿನ್ನೆ ಬಹಳ ನೋವಾಯ್ತು. 3 ಬಾರಿ ಶಾಸಕನಾಗಿ ಒಬ್ಬ ಸಾಮಾನ್ಯ ಕುಟುಂಬದಲ್ಲಿ ಬಂದಂಥವರಿಗೆ ನಮ್ಗೆ ಅಧಿಕಾರವನ್ನು ಕೊಡಲಿಲ್ಲ ಅನ್ನೋದು ಬಹಳವಾಗಿ ನನ್ನ ಕಾರ್ಯಕರ್ತರಿಗೆ ನಮ್ಗೆಲ್ಲರಿಗೂ ನೋವಾಗಿತ್ತು. ಬಹಳ ನೋವಾಗಿ ನಿನ್ನೆ ನಾನು ರಾಜೀನಾಮೆ ಕೊಡಬೇಕಂತ ಹೇಳಿ ಟೈಪು ಮಾಡಿಟ್ಟಿದ್ದೇನೆ. ರಾಜೀನಾಮೆ ಕೊಡಬೇಕು ಅಂತ ತೀರ್ಮಾನ ಆಗಿತ್ತು ನನಗೆ. ಆಮೇಲೆ ನಮ್ಮ ಕಾರ್ಯಕರ್ತರು ರಾಜೀನಾಮೆ ಕೊಡೋಕೆ ಶುರು ಮಾಡಿದರು. ಅದರಿಂದ ಬಹಳ ನೊಂದಿದೆ ನಾನು. ಆದರೆ ರಾತ್ರಿ ಮಾನ್ಯ ಮುಖ್ಯಮಂತ್ರಿಗಳೇ ಫೋನ್ ಮಾಡಿ ನಿರ್ಧಾರ ತಗೊಳ್ಳಕ್ಕೆ ಹೋಗಬೇಡ, ಯಾವುದೇ ನಿರ್ಧಾರವನ್ನು ತಗೋಬೇಡ, ಬೆಳಗ್ಗೆ ಮಾತಾಡ್ತೇನೆ ನಾನು ನಿನ್ನ ಹತ್ರ ಅಂತೇಳಿ ರಾತ್ರಿ ಮಾತಾಡಿದರು. ಆನಂತರ ಇವತ್ತು ಬಂದ ಮೇಲೆ ಹೇಳಿದ್ದಾರೆ, ಸಹಜವಾಗಿ ಎಲ್ಲ ಚರ್ಚೆ ಮಾಡಿದ್ದೀವಿ ನಾವು, ಏನೋ ಎಂತ ಆಗಿದೆ ಅಂತೇಳಿ. ಅದರಿಂದ ಇವತ್ತು ಒಂದು ನಿರ್ಧಾರ ತೆಗೆದುಕೊಂಡು ರಾಜೀನಾಮೆನ ಕೊಡಬಾರ್ದು ಅಂತ ತೀರ್ಮಾನ ಮಾಡಿ, ಯಾಕಂದ್ರೆ ನನಗೆ ಟಿಕೆಟ್ ಕೊಟ್ಟಂಥವ್ರು ಮುಖ್ಯಮಂತ್ರಿಗಳೇ ಕೊಟ್ಟಿರೋದು. ಅವತ್ತು ನನಗೆ ಟಿಕೆಟ್ ಕೊಟ್ಟು ನೀನು ಗೆದ್ದು ಬಾ ಅಂತ ಹೇಳಿ ನನಗೆ 3 ತಿಂಗಳು ಮುಂಜಾನೆ ಹೇಳಿದರು, ನೀನು ಗೆದ್ದು ಬಾ ಅಂತ ಹೇಳಿ ಕೊಡಿಸಿದ್ರು. ಅವರ ಒಂದು ನಿರ್ಧಾರಕ್ಕೆ ಬದ್ಧರಾಗಿ ಕಾಂಗ್ರೆಸ್ ಪಕ್ಷದ ನಾವು ಯಾವುದೇ ಭಿನ್ನ ಚಟುವಟಿಕೆ ಎಲ್ಲೂ ಮಾಡಿಲ್ಲ, 3 ವರ್ಷದಲ್ಲಿ ಎಲ್ಲೂ ಚಟುವಟಿಕೆ ಮಾಡಿಲ್ಲ, ಪಕ್ಷಕ್ಕಾಗಿ ದುಡಿದಿದ್ದೀವಿ. ಹಾಗೆ ಮುಂದೆ ಬರುವಂಥ ದಿನದಲ್ಲೂ ಸಹ ಮುಖ್ಯಮಂತ್ರಿಗಳ ಪರವಾಗಿ ನಿಂತ್ಕೊಂಡು 28 ಕಾಂಗ್ರೆಸ್ ಪಕ್ಷ ಬರಬೇಕಾದ್ರೆ ಈ ಗೊಂದಲಗಳು ಸೃಷ್ಟಿ ಆಗಬಾರ್ದು ದೃಷ್ಟಿಯಿಂದ ನಾನು ಯಾವುದೇ ದೃಷ್ಟಿಯಲ್ಲಿ ರಾಜೀನಾಮೆ ಕೊಡಬಾರ್ದು ಅಂತ ತೀರ್ಮಾನ ಮಾಡಿ. ಅಲ್ಲ, ಬೇಳೂರು ಗೋಪಾಲಕೃಷ್ಣ ಅವರು ಸಾಕಷ್ಟು ನಿರೀಕ್ಷೆನೆ ಇಟ್ಕೊಂಡಿದ್ರು, ತಮಗೆ ಸಿಕ್ಕೇ ಸಿಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಯಾಕೆ ನಿಮ್ಮನ್ನ ಕೈ ಬಿಡೋದಕ್ಕೆ ಅದ್ ಏನ್ ಕಾರಣವನ್ನ ಅಲ್ಲಿ ಪರಿಗಣಿಸಿದ್ದಾರೆ ಅನ್ಸುತ್ತೆ? ಗೊತ್ತಿಲ್ಲ ಸರ್, ಅದನ್ನೆಲ್ಲ ಡೆಲ್ಲಿ ಮುಖಂಡರನ್ನೇ ಕೇಳಬೇಕು. ಯಾಕಂದ್ರೆ ನಾನು ಆ ಮಟ್ಟಕ್ಕೆ ಡೆಲ್ಲಿ ಮುಖಂಡರದ ಲೆವೆಲಿಗೆ ಇಲ್ಲ. ನಾವು ಇಲ್ಲೇ ಸಣ್ಣ ಲೆವೆಲ್ ಇರೋದ್ರಿಂದ ನಮ್ಗೆ ಅಷ್ಟು ಗೊತ್ತಿಲ್ಲ. ಇನ್ನು ಬಾಕಿಯವರಿಗೆಲ್ಲ ದೊಡ್ಡ ದೊಡ್ಡ ಲೆವೆಲಾಗಿದ್ದಾರೆ, ಅವರಿಗೆಲ್ಲ ಎಲ್ಲಿ ಬೇಕಾದ್ರೂ ತರುವಂಥ ಶಕ್ತಿ ಇದೆಯೇನೋ ಗೊತ್ತಿಲ್ಲ. ನಮ್ಗೆ ನಮ್ಮ ತಾಲೂಕಿನ ಜನ ನನಗೆ ಗೆಲ್ಸಿದ್ದಾರೆ, 3 ಸಾರಿ ಗೆಲ್ಸಿದ್ದಾರೆ. ರಾಜ್ಯದಲ್ಲಿ ನೀನು ಪ್ರಭಾವ ಇರಲಿಕ್ಕೆ ನಾವು ಅವಕಾಶ ಕೊಟ್ಟಿದ್ದಾರೆ, ಬಿಟ್ಟರೆ ಬೇರೆ ನನಗೆ ಗೊತ್ತಿಲ್ಲ. ಆದರೂ ಸಹ ನಾನು ಅದೆಲ್ಲ ಮರ್ತಿದ್ದೀನಿ. ರಾಜೀನಾಮೆ ಕೊಡುವ ಪ್ರಸ್ತಾಪನೆ ಇಲ್ಲ. ನಾನು ಮುಖ್ಯಮಂತ್ರಿಗಳ ಜೊತೆಗಿದ್ದು ಕೆಲಸ ಮಾಡ್ಕೊತೀನಿ. ಜಿಲ್ಲೆಯಲ್ಲಿ ಪೈಪೋಟಿ ಇದ್ದ ಕಾರಣಕ್ಕಾಗಿ ಮಿಸ್ ಆಯ್ತಾ ಅಂತ ಗೊತ್ತಿಲ್ಲ. ಪೈಪೋಟಿ ಏನು ಇರಲಿಲ್ಲ, ನನ್ನ ಹೆಸರು ಇತ್ತು. ಹಿಂದೆ ಅವರೆಲ್ಲ ಆಗಿದ್ರು, 3 ವರ್ಷ ಆಗಿದ್ರು. ಒಂದು ಅವಕಾಶ ಸಿಗುತ್ತ ನಿರೀಕ್ಷೆಯಲ್ಲಿ ನಾವು ಇದ್ದೀವಿ. ಇವತ್ತು ಆಗಿಲ್ಲ, ಹಂಗಂತೇಳಿ ಗದ್ದಲ ಮಾಡೋ ಪ್ರಶ್ನೆ ಇಲ್ಲ. ಪಕ್ಷ ನಿಷ್ಠೆಯಾಗಿ ಕೆಲಸ ಮಾಡಿ. ಬೇಳೂರು ಗೋಪಾಲಕೃಷ್ಣ ಅವರಿಗೆ ಪಕ್ಷ ಅಥವಾ ಸರ್ಕಾರದ ಮಟ್ಟದಲ್ಲಿ ಬೇರೆ ಯಾವ್ದಾರ ರೀತಿಯಲ್ಲಿ ಸ್ಥಾನಮಾನಗಳು ಸಿಗುತ್ತಾ ನಿರೀಕ್ಷೆ ಇದೆ? ಅಂತ ಇದೆ, ಸ್ಥಾನಮಾನ ಕೊಡಕ್ಕೆ ಏನಿದೆ, ಎಲ್ಲ ಮುಗಿದೋಗಿದೆ. ಯಾವುದೇ ಸ್ಥಾನಮಾನದ ಬಗ್ಗೆ ಭರವಸೆ ಏನು ಕೊಟ್ಟಿಲ್ಲ, ಯಾವುದು ಕೊಟ್ಟಿಲ್ಲ. ಮುಖ್ಯಮಂತ್ರಿಗಳಿಗೋಸ್ಕರ ನನ್ನ ನಿಷ್ಠೆಯನ್ನು ತೋರಿಸ್ತೇನೆ. ಅಲ್ಲ, ಈ ಸರ್ ಈಗ ಸಿಎಂ ಕೂಡ ಹೇಳಿದ್ದಾರೆ, ಯಾರು ರಾಜೀನಾಮೆ ಕೊಡಬೇಡಿ, ರಾಜೀನಾಮೆ ಕೊಟ್ರೆ ಮುಲಾಜಿಲ್ದಂಗೆ ಅಂಗೀಕರಿಸ್ತೀವಿ ಅಂತ ಹೇಳಿದ್ದಾರೆ. ನೀವೇನ್ ಹೇಳ್ತೀರಾ ಸರ್? ನೀವು ರಾಜೀನಾಮೆ ಕೊಡ್ತೀವಿ ಅಂತ ಹೇಳಿದ್ರೆ, ಹಾಗಾಗಿ ಈ ಪ್ರಶ್ನೆ. ಇಲ್ಲ, ನನಗೆ ಆ ಥರ ಯಾವುದು ಹೇಳಿಲ್ಲ. ನನಗೆ ನನ್ನ ನೋವಲ್ಲಿ ಇದ್ದುಕೊಂಡು ರಾಜೀನಾಮೆ ಕೊಡಬೇಕಂತ ತೀರ್ಮಾನನೇ ಮಾಡಿದಂಥವನಿಗೆ ನನ್ನ ಮುಖ್ಯಮಂತ್ರಿಗಳು ನನಗೆ ಬದಲಾವಣೆ ಮಾಡಿಸಿದ್ದಾರೆ. ಹಾಗಾಗಿ ಅವ್ರಿಗೋಸ್ಕರ ನಾನು ಟಿಕೆಟ್ ಕೊಟ್ಟರು ಅವರೇ ಅಲ್ವಾ, ಅವರ ಒಂದು ನಿಷ್ಠೆಗೋಸ್ಕರ, ಅವರಿಗೆ ಒಂದು ಪ್ರೀತಿಗೋಸ್ಕರ, ಅವ್ರ ಮುಖ್ಯಮಂತ್ರಿಗಳಿಗೆ ಯಾವುದೇ ತೊಂದರೆಗಳಾಗಬಾರ್ದು ದೃಷ್ಟಿಯಲ್ಲಿ ನಾನು ರಾಜೀನಾಮೆ ಹಿಂತ. ಮುಂದಿನ ನಡೆ ಏನು ಬೇಳೂರು ಗೋಪಾಲಕೃಷ್ಣ ಅವರದ ಮುಂದಿನ ನಡೆ ಕ್ಷೇತ್ರದ ಕಡೆ? ಇದಿಷ್ಟು ಕೂಡ ಬೇಳೂರು ಗೋಪಾಲಕೃಷ್ಣ ಅವರ ಸ್ಪಷ್ಟವಾದ ಮಾತುಗಳು. ಸಿಎಂ ಡಿ ಕೆ ಶಿವಕುಮಾರ್ ಅವರ ಮಾತಿಗೆ ನಾನು ಒಪ್ಕೊಂಡಿದ್ದೀನಿ, ಹಾಗಾಗಿ ನಾನು ಕೂಡ ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ತಿಲ್ಲ ಅನ್ನುವಂತ ಮಾತನ್ನು ಹೇಳ್ತಾರೆ. ಕ್ಯಾಮ್ರಾ ಪರ್ಸನ್ ಬೈರೇಶ್ ಜೊತೆ ಹರೀಶ್ ಕಾಕೋಳ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.